ನನ್ನ ಪ್ರೀತಿಯ ಕನ್ನಡಿನ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹೇಳೋದು ಲೇಟ್ ಆಯ್ತು ಇವತ್ತು, ಟೈಮ್ ಇವಾಗ 10 ಗಂಟೆಗಿದೆ. ನಿನ್ನೆ ಮಾತ್ರ ಸಿಕ್ಕಾಪಟ್ಟೆ ವರ್ಕ್, ಟೋಟಲಾಗಿ 12 ಅವರ್ ರೀ. ಅದರಲ್ಲಿ 8 ಅವರ್ ಶೂಟಿಂಗ್, 4 ಅವರ್ ಜರ್ನಿ. ಮನೆಗೆ ರಿಟರ್ನ್ ಬರುವಷ್ಟರಲ್ಲೇ ಸಾಕಾಗಿ ಹೋಯ್ತು. ಊಟ ಮಾಡಿದೆ, ಎಲ್ಲಿ ಕೂತಿದ್ದೀನಿ ಅಲ್ಲೇ ಮಕ್ಕೊಂಡಿದ್ದೀನಿ. ಇವಾಗ ಎಡಿಟಿಂಗ್ ಸ್ಟಾರ್ಟ್ ಮಾಡ್ಬೇಕು ನೋಡಿ. ಇವಾಗ ಜಸ್ಟ್ ಎದ್ದ ಫ್ರೆಶ್ ಅಪ್ ಆಗಿದ್ದೇವೆ. ನಿನ್ನೆ ಮಾತ್ರ ಇಂಟರ್ವ್ಯೂ ಹ್ಯಾವ್ ಇಂಟ್ರೆಸ್ಟಿಂಗ್ ಇತ್ತು, ಬಟ್ ರಿಸೋರ್ಸಬಲ್ ಪರ್ಸನ್ ಇದ್ದಾರಲ್ರಿ, ಅಲ್ಟಿಮೇಟ್ ಅಂತ ಹೇಳ್ಬೋದು. ಆಳವಾದ ಜ್ಞಾನ ಯಾವ ವ್ಯಕ್ತಿ ಕಡೆ ಇರ್ತೈತಲ್ರಿ, ಇಂಟರ್ವ್ಯೂ ಮಾಡೋಕ್ಕೇನು ಬೇಜಾರಾಗಂಗಿಲ್ಲ, ಬಟ್ ಟೈಮ್ ತೊಗೊಳಂಗಿಲ್ಲ. ನಿನ್ನೆ ಟಾಪಿಕ್ ಮಾತ್ರ ಹ್ಯಾವಿ ಇಂಟ್ರೆಸ್ಟಿಂಗ್ ಇತ್ತು. ಆ ಟಾಪಿಕ್ ಮೇಲೆ ವರ್ಕ್ ಮಾಡತ್ತಿದ್ವಿ ರೀ. ರಿಸರ್ಚ್ ಮಾಡೋಕ್ಕೆ ಒಂದು 20 days ಹೋಗಿದೆ ನನಗೆ. ಬಟ್ ಕ್ವಶನ್ಗೆ ವೆರಿ ಮೀನಿಂಗ್ಫುಲ್ ಆನ್ಸರ್ಸ್ ಬಂದಿದ್ದಾವೆ. ಇನ್ನು ಮುಂದೆ ಎಕ್ಸಿಕ್ಯೂಷನ್ ಯಾವ ಥರ ಇದೆ ಅದು ವೆರಿ ಇಂಪಾರ್ಟೆಂಟ್ ಆಗ್ತೈತೆ ರೀ. ಇವಾಗ ಜಸ್ಟ್ ಹಾಗೆ ಎದ್ದ ಸನ್ ಬಾತ್ ಮಾಡ್ತಿದ್ದೇವೆ ರೀ. ಆಲ್ಮೋಸ್ಟ್ ನಮ್ದು ವಾಕಿಂಗ್ ಎಲ್ಲ ಮಾಡಿ ಐತ್ರಿ. ಇನ್ನೇನು ಹೊಡೋಣ ಇವಾಗ. ಇವತ್ತು ಭಾನುವಾರ, ಸಿಕ್ಕಾಪಟ್ಟೆ ಮನೆ ಕೆಲಸಗಳು ಪೆಂಡಿಂಗ್ ಇದಾವೆ ರೀ, ಅವನ್ನೂ ಮಾಡಬೇಕು. ಮತ್ತು ನಾಳೆ ಏನಿದೆ ಅಂತ ಶೆಡ್ಯೂಲ್ ಮಾಡಬೇಕು. ನಿನ್ನೆ ಬರೋದು ಲೇಟ್ ಆಯ್ತು ರೀ, ಅದಕ್ಕೋಸ್ಕರ ಎಡಿಟಿಂಗ್ ಕಂಪ್ಲೀಟ್ ಮಾಡಿದ್ವಿ. ಬಟ್ ಅಪ್ಲೋಡ್ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ, ಅದಕ್ಕೋಸ್ಕರ ಮಲ್ಕೊಂಡಿದ್ವಿ. ಇವತ್ತು ಎದ್ದ ಫಸ್ಟ್ ಅಪ್ಲೋಡ್ ಕೆಲಸ ಮಾಡಿದ್ದೇವೆ ರೀ. ತುಂಬ ಹೊತ್ತಿಂದ ನಮ್ಗೆ ಬ್ರೇಕ್ಫಾಸ್ಟ್ ಮಾಡೋಕೆ ಕರಿತಿದ್ರು. ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ಬಂದ್ರಿ ಇವಾಗ. ಹೇಮಾ, ಗುಡ್ ಮಾರ್ನಿಂಗ್. ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡಿದಿರಲ್ಲ? ಅಪ್ಪ ಮಾಡಿದ್ರ? ನಮಗೂ ಪ್ಲೇಟ್ ರೆಡಿ ಮಾಡಿ ಇಟ್ಟಿದ್ದಾರೆ, ನಾವು ಮಾಡೋಣ ಇವಾಗ. ಫ್ರೂಟ್ ಬೌಲ್ ಕೊಟ್ಟಿದ್ದಾರೆ, ಪಪ್ಪಾಯ ಹಣ್ಣು ಚೆನ್ನಾಗಿದೆ. ಬಾಯ್ ಮಾ. ಬಾಯ್. ಜಸ್ಟ್ ನಾವು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಅದೀವಿ. ಫ್ರೆಂಡ್ ಫೋನ್ ಮಾಡಿದ್ರು, ಅವ್ರ ಸಂಬಂಧ ಹುಬ್ಬಳ್ಳಿ ಹೊಡ್ತಿದ್ದೇವೆ, ಶೂಟಿಂಗ್ ಇದೆ ಒಂದು, ಹೊರಡೋಣ ಇವಾಗ. ಬ್ಯಾಗೆಲ್ಲ ರೆಡಿ ಮಾಡ್ಕೊಂಡು ಆಯ್ತು ರೀ. ನಾನು ನಿಮಗೆ ಫ್ರೆಂಡ್ ಮೀಟ್ ಆದ್ಮೇಲೆ ಕನೆಕ್ಟ್ ಆಗ್ತೇನೆ. ಜಸ್ಟ್ ನಾವು ಫ್ರೆಂಡ್ನ ಭೇಟಿಯಾಗಿದ್ವಿ. ನೆಕ್ಸ್ಟ್ ನಮ್ದು ಇವಾಗ ಹುಬ್ಬಳ್ಳಿ ಹೋಗೋ ಪ್ಲ್ಯಾನ್ ಇದೆ, ಹೊಡ್ತಿದ್ದೇವೆ. ಜಸ್ಟ್ ನಾವು ಉಣ್ಕಲ್ಯಕ್ಕೆ ರೀಚ್ ಆದೀವಿ ರೀ. ಇಲ್ಲೊಂದು ವಿಡಿಯೋ ಶೂಟಿಂಗ್ ಕಾನ್ಸೆಪ್ಟ್ ಇತ್ತು, ಇದು ಮುಗಿಸ್ಕೊಂಡ ಮತ್ತು ನೆಕ್ಸ್ಟ್ ಪ್ಲ್ಯಾನ್ ಏನಿದೆ ಚೆಕ್ ಮಾಡೋಣ. ತುಂಬ ಜನ ಬಂದಿದ್ದಾರೆ ಇವತ್ತು ಗಾರ್ಡನಿಗೆ. A few moments later. ಆಲ್ಮೋಸ್ಟ್ ಇಲ್ಲಿವೆಲ್ಲ ಆ್ಯಕ್ಟಿವಿಟೀಸ್ ಮುಗಿದಾಯ್ತು ರೀ. ನೆಕ್ಸ್ಟ್ ನಾವು ಇವಾಗ ಅದೇ ಕಾನ್ಸೆಪ್ಟ್ ಅದ ಬೇರೆ ಲೊಕೇಶನ್ ಇದೆ, ಅಲ್ಲಿ ಹೊಡ್ತಾ ಇದ್ದೀವಿ ಇವಾಗ. ಇಷ್ಟೊತ್ತು ವರ್ಕ್ ಮಾಡ್ತಿದ್ದೀವಿ ರೀ. ಮಧ್ಯಾಹ್ನ ಆಗಿದೆ, ಹಸಿವಾಗಿದೆ, ಏನಾದರೂ ತಿನ್ಕೊಂಡು ಹೋಗೋಣ. ಇಲ್ಲಿ ಖಾನಾವಳಿ ಇದೆ, ಶ್ರೀ ವೀರಭದ್ರೇಶ್ವರ ಖಾನಾವಳಿ. ಹೊಟ್ಟೆ ಅಂತೂ ತುಂಬ ಬಿಟ್ಟಿದೆ. ಊಟ ಮಾಡೋಣ ರೀ. ಚಪಾತಿ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಜಸ್ಟ್ ನಮ್ದು ಊಟ ಐತ್ರಿ, ಆಚೆ ಕಡೆ ಬಂದ್ವಿ. ಇನ್ನೂ ಸ್ವಲ್ಪ ಹೊತ್ತು ವರ್ಕ್ ಇದೆ, ವರ್ಕ್ ಮುಗಿಸ್ಕೊಂಡು ಮನೆ ಕಡೆ ಪ್ರಯಾಣವನ್ನು ಬೆಳೆಸೋಣ. ನಾವು ಇವಾಗ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ್ರಿ, ಪಾನಿಪುರಿ ಅಂಗಡಿ ಹಾಕ್ಬಿಡೋಣ ಅಂತ. ವರ್ಕ್ ಇತ್ತು, ಹಾಗೆ ಹೋಗ್ತಾ ಇದ್ವಿ. ಇಲ್ಲಿ ಪಾನಿಪುರಿ ಸ್ಟಾಲ್ ಇತ್ತು, ಅವ್ರದ್ದು ಬಿಸ್ನೆಸ್ ಯಾವ ಥರ ಐತೆ ಒಂದ್ಸಲ ತಿಳ್ಕೊಳ್ಳೋಣ್ರಿ.
ಭಾಳ ಇಂಟ್ರೆಸ್ಟಿಂಗ್ ಇದೆ. ಮಾತಾಡ್ತಾ ಗೊತ್ತಾಯ್ತಾ ಚೆನ್ನಾಗಿದೆ ಅಂತೇಳಿ. आपका नाम? मेरा नाम राजेश। आप कहाँ से हो? सर मैं उत्तर प्रदेश से। कितने साल से आप काम कर रहे हैं? सर इधर 10 साल हो गया। हर रोज कितने कमाते हैं आप? सर इधर डेली कॉलेज रहा तो सर 1000-1200, कॉलेज नहीं रहा तो 800-900 ऐसा सर होता है। सीजन में 2000 2,500 होता है? हाँ सर, सीजन आता कॉलेज पूरा फुल रहा तो 2000 तक आता सर। महीने में फिक्स कितना होता है? इधर महीने में सर कभी 10,000 कभी 15,000, कोई फिक्स नहीं सर है। जब कॉलेज चालू रहा तो 15,000 तो मिनिमम आ जाता है महीने का, कॉलेज नहीं रहा तो 10,000 तक आता है। ಜಸ್ಟ್ ನಾವು ಊಟ ಮಾಡ್ಕೊಂಡ್ಬಿಟ್ಟು ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಹೋಗ್ತಿದ್ದೇವ್ರಿ. ನೋಡೋಣ ಯಾವ ಥರ ಇದೆ ಅಂತೇಳಿ. ಮೊದಲೇ ಸರಿ ಹೋಗ್ತಿದ್ದೆ ನಾನು. ಜಸ್ಟ್ ನಾವು ಚಂದ್ರಮೌಳೇಶ್ವರ ದೇವಸ್ಥಾನವನ್ನು ರೀಚ್ ಆದೇವ್ರಿ. ತುಂಬ ಪುರಾತನವಾದ ದೇವಾಲಯ ಮಾತ್ರ ಇದೆ. ಚೆನ್ನಾಗಿದೆ ರೀ, ಮಾತ್ರ ಸೂಪರ್ ಆಗಿದೆ. ಅಲ್ಟಿಮೇಟ್ ಇದೆ ಮಾತ್ರ ಒಳಗಡೆ. ನೋಡ್ರಿ ಇದು ವಾಸ್ತುಶಿಲ್ಪ ಎಷ್ಟೊಂದು ಚೆನ್ನಾಗಿದೆ ಇದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ ರೀ ದೇವಸ್ಥಾನ ಮಾತ್ರ. ತುಂಬ ಜನ ಬರ್ತಾರೆ ಇಲ್ಲೇ ಫೋಟೋ ಶೂಟ್ಗೋಸ್ಕರ ಬರ್ತಾರೆ, ಪ್ರೀ ವೆಡ್ಡಿಂಗ್ ಶೂಟ್ಗೋಸ್ಕರ ಬರ್ತಾರೆ. ಒಂಥರ ಟೂರಿಸಮ್ ಪ್ಲೇಸ್ ಆಗಿಬಿಟ್ಟಿದೆ ಇದು. ಇಲ್ಲೇನು ನೋಡ್ತಿದ್ದೀರಿ ನೀವು, ಇದು ದೇವಾಲಯ ಇತಿಹಾಸವನ್ನು ಒಳಗೊಂಡಿದೆ ನೋಡ್ರಿ ಇದು. ಆಸಮ್. ಆಲ್ಮೋಸ್ಟ್ ಅಲ್ಲಿ ದೇವಸ್ಥಾನಕ್ಕೆಲ್ಲ ಬಂದಿವಿ ರೀ. ದರ್ಶನ ಎಲ್ಲ ಆಯ್ತಾ? ದೇವಸ್ಥಾನ ತುಂಬ ಚೆನ್ನಾಗಿದೆ. ಹೊಡೋ ಸಮಯ ಹೊಡೋಣ ಇವಾಗ. ಇಷ್ಟೊತ್ತು ನಾವು ಸುತ್ತಾಡಿ ಶ್ರೀ ಸದ್ಗುರು ಸಿದ್ದಪ್ಪಜ್ಜನವರ ಮೂಲ ಗದ್ದುಗೆ ಮಠ ಉಣ್ಕಲಿಗೆ ಬಂದಿದ್ದೇವೆ ರೀ. ತುಂಬ ಚೆನ್ನಾಗಿದೆ ವಾತಾವರಣ ಮಾತ್ರ. ಇಲ್ಲಿ ಬೆಳ್ಳಿ ರಥ ಕುಟೀರ ಇದೆ ರೀ. ಇವಾಗ ನಾವು ದೇವಸ್ಥಾನದ ಒಳಗಡೆ ಹೋಗಿ ನಮಸ್ಕರಿಸಿ ಪ್ರಸಾದವನ್ನು ಮತ್ತು ತೀರ್ಥವನ್ನು ಸ್ವೀಕಾರ ಮಾಡೋಣ. ಇವತ್ತು ಸಂಜೆ ಆಗಿರೋ ಕಾರಣ ಅಪಾರದ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿದ್ದಾರೆ. ದೇವಸ್ಥಾನದ ವಾತಾವರಣ ತುಂಬ ಅಂದರೆ ತುಂಬ ಅದ್ಭುತವಾಗಿದೆ ರೀ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಭಜನೆ ಸ್ಟಾರ್ಟ್ ಆಗ್ತಿದೆ. ಭಜನೆ ಅಟೆಂಡ್ ಮಾಡೋಣ. ಭಜನೆ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಪ್ರತಿ ಸೋಮವಾರ ಅಪಾರದ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ ಈ ದೇವಸ್ಥಾನಕ್ಕೆ. ತುಂಬ ಚೆನ್ನಾಗಿದೆ. ಇನ್ನೇನು ರಿಟರ್ನ್ ಹೊರಡೋ ಸಮಯ ಇರೋದು. ಆಲ್ಮೋಸ್ಟ್ ಇವತ್ತಿನ ದಿನ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ರೀ. ಭಾಳ ಒಳ್ಳೆ ಸಮಯನ ಕಳೆದಿದ್ದೇವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಲ್ಮೋಸ್ಟ್ ಇವಾಗ ಕತ್ಲಾಗ್ತಾ ಬರ್ತಾ ಇದೆ. ಇನ್ನೇನು ಇವತ್ತಿನ ಲಾಗ್ ಮುಗಿಸೋ ಸಮಯ ರೀ.
ಇವತ್ತಿನ ದಿನ ಇದಾಗಿತ್ತು ರೀ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ದ ನ್ಯೂ ವ್ಲಾಗ್. ಲೈಫಲ್ಲೇ ಗಿಚ್ಚಿರ್ಬೇಕಂದ್ರೆ ಬೆಳಿಬೇಕನ್ನೋ ಹುಚ್ಚಿರ್ಬೇಕು, ಮನಸ್ಸಲ್ಲಿ ಕಿಚ್ಚಿರ್ಬೇಕು. ನಾವು ಮಾಡುವ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದು ದಿನ ದಂತಕಥೆಗಳಾಗ್ತಾವ ಅಂತ ಹೇಳ್ತಾ ಎಂದಿನಂತೆ ಇವತ್ತಿನ ಲೋಗನ ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ ಧನ್ಯವಾದ. ಬಾಯ್.